ಹವಾಮಾನ ವೈಪರೀತ್ಯ ಹಾಗೂ ಮಳೆ ಕೊರತೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿರುವ ಹಿನ್ನೆಲೆಯಲ್ಲಿ ಎಲ್ಲ ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ತಮ್ಮ ಬೆಳೆಗಳಿಗೆ ಜುಲೈ 31ರ ಒಳಗೆ ಕಡ್ಡಾಯವಾಗಿ ವಿಮೆ ಮಾಡಿಸಿಕೊಳ್ಳಬೇಕು ಎಂದು ಶಾಸಕ ಸಿಮೆಂಟ್ ಮಂಜು ಮನವಿ ಮಾಡಿದ್ದಾರೆ. ಹವಾಮಾನ ವೈಪರೀತ್ಯ ಹಾಗೂ ಮಳೆ ಕೊರತೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿರುವ ಹಿನ್ನೆಲೆಯಲ್ಲಿ ಎಲ್ಲ ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ತಮ್ಮ ಬೆಳೆಗಳಿಗೆ ಜುಲೈ 31ರ ಒಳಗೆ ಕಡ್ಡಾಯವಾಗಿ ವಿಮೆ ಮಾಡಿಸಿಕೊಳ್ಳಬೇಕು ಎಂದು ಶಾಸಕ ಸಿಮೆಂಟ್ ಮಂಜು ಮನವಿ ಮಾಡಿದ್ದಾರೆ. ಪಟ್ಟಣದ ಕೃಷಿ ಇಲಾಖೆ ಆವರಣದಲ್ಲಿ ಏರ್ಪಡಿಸಿದ್ದ ಫಸಲ್ ಬಿಮಾ ಯೋಜನೆ ಕುರಿತು ಅರಿವು ಮೂಡಿಸುವ ಜಾಗೃತಿ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರಕೃತಿ ವಿಕೋಪ, ಅತಿವೃಷ್ಟಿ, ಅನಾವೃಷ್ಟಿ ಸೇರಿದಂತೆ ವಿವಿಧ ಕಾರಣಗಳಿಂದ ಬೆಳೆ ಹಾನಿಯಾದರೆ ರೈತರಿಗೆ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಯೋಜನೆ ಜಾರಿಗೆ ತಂದಿದೆ. ರೈತರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ಆಲೂರು ಹಾಗೂ ಕಟ್ಟಾಯ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯುವ ಅಡಿಕೆ, ಕಾಳುಮೆಣಸು, ಭತ್ತ, ಜೋಳ ಸೇರಿದಂತೆ ವಿವಿಧ ಬೆಳೆಗಳಿಗೆ ಯೋಜನೆಯಡಿ ವಿಮಾ ಸೌಲಭ್ಯ ಲಭ್ಯವಿದೆ. ಬೆಳೆ ಹಾನಿಯ ಪ್ರಮಾಣಕ್ಕೆ ಅನುಗುಣವಾಗಿ ರೈತರಿಗೆ ಪರಿಹಾರ ದೊರೆಯಲಿದ್ದು, ಅಡಿಕೆಗೆ ಸುಮಾರು 1.60 ಲಕ್ಷ, ಕಾಳುಮೆಣಸಿಗೆ 47,000, ಭತ್ತಕ್ಕೆ 75,000ವರೆಗೆ ಹಾಗೂ ಜೋಳಕ್ಕೆ 44,000ವರೆಗೆ ವಿಮಾ ರಕ್ಷಣೆ ದೊರೆಯುತ್ತದೆ ಎಂದು ತಿಳಿಸಿದರು. ಈ ವರ್ಷ ಮುಂಗಾರು ಮಳೆ 40%ಕ್ಕೂ ಅಧಿಕ ಪ್ರಮಾಣದಲ್ಲಿ ಕೊರತೆಯಾಗಿರುವುದರಿಂದ ರೈತರಲ್ಲಿ ಆತಂಕ ಮೂಡಿಸಿದೆ. ಇಂತಹ ಸಂದರ್ಭದಲ್ಲಿ ಬೆಳೆಗಳನ್ನು ರಕ್ಷಿಸಿಕೊಳ್ಳಲು ವಿಮೆ ಅತ್ಯಂತ ಅಗತ್ಯವಾಗಿದ್ದು, ಪ್ರತಿಯೊಬ್ಬ ರೈತರು ಜುಲೈ 31ರ ಒಳಗೆ ವಿಮಾ ಕಂತು ಪಾವತಿಸಿ ಯೋಜನೆಯ ವ್ಯಾಪ್ತಿಗೆ ಬರಬೇಕು ಎಂದು ಮನವಿ ಮಾಡಿದರು. ಯೋಜನೆಯಡಿ ವಿವಿಧ ಬೆಳೆಗಳಿಗೆ ನಿಗದಿತ ಪ್ರೀಮಿಯಂ ಪಾವತಿಸಿ ಹೆಚ್ಚಿನ ಮೊತ್ತದ ವಿಮಾ ರಕ್ಷಣೆ ಪಡೆಯಲು ಅವಕಾಶವಿದೆ. ರೈತರು ತಮ್ಮ ಬೆಳೆಗೆ ಅನ್ವಯವಾಗುವ ಪ್ರೀಮಿಯಂ ಹಾಗೂ ವಿಮಾ ಮೊತ್ತದ ಕುರಿತು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆದು ತಕ್ಷಣವೇ ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದು ಹೇಳಿದರು. ಒಂದು ಹೆಕ್ಟರ್ಗೆ ಅದೇ ರೀತಿ ಭತ್ತಕ್ಕೆ ಸರ್ ನೀರವ್ರಿಗೆ 879 ಕಟ್ಟಿದ್ರೆ, ಭತ್ತಕ್ಕೆ ಒಂದು ಹೆಕ್ಟರ್ಗೆ 879 ಕಟ್ಟಿದ್ರೆ 1,08,600 1,08,600 ರೂಪಾಯಿ ತನಕ ಬರ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ಬೆಳೆ ಎಷ್ಟು ಹಾನಿ ಆಗಿದೆ ಅನ್ನೋದ್ರ ಮೇಲೆ. ಕಾಳುಮೆಣಸು ಮಳೆಯಾಶ್ರಿತ ಭತ್ತಕ್ಕೆ 617 ರೂಪಾಯಿ ಕಟ್ಟಿದ್ರೆ 76,000 ಬರುತ್ತೆ ಸರ್. ಮಳೆಯಾಶ್ರಿತ ಭತ್ತ ಬೆಳೆ ಮಾಡ್ಲಿಕ್ಕೆ 617 ರೂಪಾಯಿ ಕಟ್ಟಿದ್ರೆ 67,000 ರೂಪಾಯಿ ವಿಮಾ ಸೌಲಭ್ಯ ಸಿಗುತ್ತೆ ಅಂತ ಹೇಳಿ ಮಾಹಿತಿ ಇದೆ. ಅದೇ ರೀತಿ ಮುಸ್ಕಿನ ಜೋಳ ಮಳೆಯಾಶ್ರಿತಕ್ಕೆ 546 ಕಟ್ಟಿದ್ರೆ, ಮುಸ್ಕಿನ ಜೋಳ 546 ರೂಪಾಯಿ ಕಟ್ಟಿದ್ರೆ 67,500 ಒಂದ್ ಹೆಕ್ಟರ್ಗೆ ಸಿಗ್ತಕ್ಕಂತ ಸಾಧ್ಯತೆ ಇದೆ. ಕಾಳುಮೆಣಸಿಗೆಲ್ಲ ಹೇಳಿದ್ನಲ್ಲ, ಆಯ್ತು. ಈ ಒಂದು ಸೌಲಭ್ಯನ ಉಪಯೋಗಿಸ್ಕೊಂಡು ರೈತರು ದಯವಿಟ್ಟು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯವರ ಹತ್ರ ಮಾಹಿತಿಯನ್ನ ತಗೊಂಡು ವಿಮಾ ಸೌಲಭ್ಯದ ವ್ಯಾಪ್ತಿ ಒಳಗೆ ತಾವೆಲ್ಲರೂ ಕೂಡ ಬರ್ಬೇಕು ಅಂತೇಳಿ ಈ ಮೂಲಕ ರೈತ ಬಾಂಧವರಲ್ಲಿ ಕಳಕಳಿಯ ಮನವಿನ ಮಾಡ್ತಾ ಇದ್ದೀವಿ. ಹವಾಮಾನ ವೈಪರೀತ್ಯದಿಂದಾಗಿ ಆಗುವ ನಷ್ಟಗಳಿಗೆ ಅಥವಾ ನಾವು ನೈಜ ವರದಿ ಪ್ರಕಾರ ಅದನ್ನ ಇನ್ಶೂರೆನ್ಸ್ ಪ್ರೀಮಿಯಂ ಮಾಡ್ತಾರೆ. ಅವರಿಗೆ ನಮ್ಮ ಹಾರ್ಟಿಕಲ್ಚರ್ ಕ್ರಾಪ್ಸ್ಗೆ, ಕಾಳುಮೆಣಸು ಹಾಗೂ ಅಡಿಕೆಗೆ ಸಂದೇಶ್ವರ ಭಾಗದಲ್ಲಿ ಇದಕ್ಕೆ ಹವಾಮಾನ ಆಧಾರಿತ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಡಿಕೆಗೆ 6,700 ರೂಪಾಯಿ ಪ್ರೀಮಿಯಂ ಅವರಿಗೆ ರೈತರಿಗೆ ವಿಮೆ ಬರುವ ಸಾಧ್ಯತೆ ಇರ್ತದೆ. ಹಾಗೂ ಕಾಳುಮೆಣಸಲ್ಲಿ ಒಂದು ಹೆಕ್ಟರ್ಗೆ 47,000 ಬರುವಂತ ಸಾಧ್ಯತೆ ಇದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶೇಷ ಪ್ರಚಾರ ವಾಹನ ಪ್ರತಿಯೊಂದು ಹಳ್ಳಿಗೂ ಭೇಟಿ ನೀಡಿ ರೈತರಿಗೆ ಯೋಜನೆಯ ಮಾಹಿತಿ ನೀಡಲಿದೆ. ಯಾವುದೇ ರೈತರು ಈ ಅವಕಾಶವನ್ನು ಕೈಚೆಲ್ಲದೆ ಫಸಲ್ ಬಿಮಾ ಯೋಜನೆಯ ಪ್ರಯೋಜನ ಪಡೆದುಕೊಂಡು ತಮ್ಮ ಕೃಷಿಗೆ ಆರ್ಥಿಕ ಭದ್ರತೆ ಒದಗಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. You are watching TV 46 News Kannada.